ಬಿಜೆಪಿ ಆರ್ಎಸ್ಎಸ್ ಜನಸಂಘದ ಯಾರಾದರೂ ಒಬ್ಬ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಹುತಾತ್ಮರಾಗಿದ್ದರೆ ತೋರಿಸಿ, ನಾನು ರಾಜಕೀಯ ನಿವೃತ್ತಿ ಹೊಂದುವುದಾಗಿ ಸಿಎಂ ಸವಾಲು ಹಾಕಿದ್ದಾರೆ. ನಂಜನಗೂಡು ತಾಲೂಕಿನ ಕಳಲೆಗೇಟ್ ಬಳಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದ ಬೃಹತ್ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಾಂಡ್ ಮೂಲಕ ನೀವು ಸಂಗ್ರಹಿಸಿದ 7,600 ಕೋಟಿ ಹಣಕ್ಕೆ ತೆರಿಗೆ ಕಟ್ಟಿದ್ದೀರಾ. ಈಗ ಯಾರನ್ನು ಜೈಲಿಗೆ ಕಳಿಸಬೇಕು ಹೇಳಿ ಮೋದಿಯವರೇ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಾರವಾಗಿ ಪ್ರಶ್ನಿಸಿದರು. ಇನ್ನು ಭ್ರಷ್ಟರನ್ನು ಜೈಲಿಗೆ ಕಳಿಸುತ್ತೇವೆ ಎಂದು ಮೋದಿ ಅವರು ನಿನ್ನೆ ಭಾಷಣ ಮಾಡಿದ್ದಾರೆ. ಆದರೆ ದೇಶದಲ್ಲಿದ್ದ ಭ್ರಷ್ಟರೆಲ್ಲ ಈಗ ಯಾವ ಪಕ್ಷದಲ್ಲಿದ್ದಾರೆ ಮೋದಿಜಿ ಎಂದರು. ಮೋದಿಯವರಾಗಲಿ ಬಿಜೆಪಿಯವರಾಗಲಿ ಇವತ್ತಿನವರೆಗೂ ಯುವಕರು, ಮಹಿಳೆಯರು, ಹಿಂದುಳಿದವರು, ದಲಿತರು, ರೈತರು, ಶ್ರಮಿಕರು, ದುಡಿಯುವವರ ಪರವಾಗಿ ಒಂದು ಸರಿಯಾದ ಕಾರ್ಯಕ್ರಮ ರೂಪಿಸಿಲ್ಲವಲ್ಲ. ಇದೇನಾ ಅಚ್ಚಾ ದಿನ್ ಎಂದು ವ್ಯಂಗ್ಯವಾಡಿದ್ದಾರೆ. ಜೈಲಿಗೆ ಕಳಿಸದೆ ನನ್ನ ಕರ್ತವ್ಯ. ಜೈಲಿಗೆ ಕಳಿಸದೆ ನನ್ನ ಕರ್ತವ್ಯ. ಕಲಿಸ್ಬೇಕು ಕಾನೂನಿನ ಕಾರ್ಯನಿರ್ವಹಣೆ ಮಾಡೋದನ್ನ ಜೈಲಿಗೆ ಹೋಗ್ಬೇಕು. ಆದ್ರೆ ನರೇಂದ್ರ ಮೋದಿಜಿ, ನೀವು ಬಾಂಡ್ ಮೂಲಕ ದುಡ್ಡು ಕಲೆಕ್ಟ್ ಮಾಡಿದ್ದೀರಲ್ಲ, ತೆರಿಗೆ ತೆಗೆದಿಲ್ಲ. 7,600 ಕೋಟಿ ರೂಪಾಯಿ, 7,600 ಕೋಟಿ ರೂಪಾಯಿಯನ್ನ ನಿಮ್ ಪಕ್ಷ ಬಾಂಡ್ ಮೂಲಕ ಕಲೆಕ್ಟ್ ಮಾಡಿದ್ದೀರಲ್ಲ, ಅದಕ್ಕೆ ಇವತ್ತೂರಿಗೆ ತೆರಿಗೆ ಕಟ್ಟಿಲ್ಲ. ಈಗ ಯಾರನ್ನು ಜೈಲಿಗೆ ಕಳಿಸಬೇಕು ಹೇಳಿ. ₹1 ಟ್ಯಾಕ್ಸ್ ಕಟ್ಟಿಲ್ಲ. ಪಕ್ಷಕ್ಕೆ ಬಾಂಡ್ ಮುಖಾಂತರ ಯಾವ ಮುಖಾಂತರ ಮಾಡಿಲ್ಲ, ಅದು ಆದಾಯ ಇನ್ಕಮ್ ಟ್ಯಾಕ್ಸ್, ಇಡಿ, ಸಿಬಿಐ ಪಾಪ ಕೇಜ್ರಿವಾಲ್ ಎವಿಡೆನ್ಸ್ ಇಲ್ಲ. ಆಮೇಲೆ ಯಾರು ಇನ್ನೊಬ್ರು ಮುಖ್ಯಮಂತ್ರಿ ಜೈಲ್ಗೋದಲ್ಲ, ಅವ್ರಿಗೆ ಎವಿಡೆನ್ಸ್ ಇದೆಯಾ? ನಾನು ಲೀಗಲ್ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿದೆ. Absolutely there is no evidence at all. Absolutely there is no evidence at all. ಚೀಫ್ ಮಿನಿಸ್ಟರ್ಗಳನ್ನ ಜೈಲಿಗೆ ಕಳಿಸಿದ್ರಲ್ಲ ನರೇಂದ್ರ ಮೋದಿಜಿ, ಇಡಿಯನ್ನ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನ, ಸಿಬಿಐಯನ್ನ ರೂಪವಾಗಿ ಆಕ್ಟಿವ್ ಮಾಡ್ತಾ ಇದ್ದೀರಿ. ಮಾಡ್ತಾರೆ ಸರಿನಾ? ಮತ್ತೆ ಹೋಗ್ತಿದ್ರ ಕೊಡ್ಬೇಕಂದ್ರೆ ಕೊಡಬಾರ್ದು. ಆಯ್ತು, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 10 ವರ್ಷಗಳಾಯ್ತು ಪ್ರಧಾನಮಂತ್ರಿ. ಏನಾದರೂ ಬಡವರ ಕಷ್ಟ, ರೈತರ ಕಷ್ಟ, ದಲಿತರ ಕಷ್ಟ, ಹಿಂದುಳಿದವರ ಕಷ್ಟ, ಅಲ್ಪಸಂಖ್ಯಾತರ ಕಷ್ಟ, ಮಹಿಳೆಯರ ಕಷ್ಟ ಕೇಳಿದಾರ? ಯಾವತ್ತಾರು ಇದ್ರ ಬಗ್ಗೆ ಮಾತಾಡಿದಾರ? ಎಲ್ಲರೂ ಕೂಡ ನಿರುದ್ಯೋಗದ ಸಮಸ್ಯೆ ಬಗ್ಗೆ, ಆಹಾರದ ಸಮಸ್ಯೆ ಬಗ್ಗೆ, ಬಡತನದ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ ಯಾವತ್ತಾರು ಮಾತಾಡಿದ ಕೇಳಿದ್ದೀರಾ? ನಮ್ಮ ಈ ಕೃಷ್ಣ ಅವರ ಸ್ನೇಹಿತರುಗಳಿದ್ದಾರೆ, ಅವರು ಎಷ್ಟು ಸಾರಿ 10 ವರ್ಷದಲ್ಲಿ ಭೇಟಿ ಮಾಡಿದ್ದಾರೆ. ನಾವು ಮಾಧ್ಯಮವನ್ನು ಏನಂತ ಕರಿತೀವಿ? ಪ್ರಜಾಪ್ರಭುತ್ವದಲ್ಲಿ 4ನೇ ಸ್ತಂಭ.
ಪ್ರತಾಪರದಲ್ಲಿ ನಂಬಿಕೆ ಹೇಗಿದೆ? ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಬಿಜೆಪಿಯವರಿಗೆ ಪ್ರಜಾತಂತ್ರದಲ್ಲಿ ನಂಬಿಕೆ ಇಲ್ಲ, ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ